ಈಗೋ ಇದ್ದಲ್ಲಿ ಸಂಬಂಧ ಒಬ್ಬಂಟಿ ಆಗ್ಬಿಡುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ ಮಾತು. ಅಂಡ್ ಈ ಸುಳ್ಳು ಹೇಳುವಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಬಂಧ 100% ಹಳಸಿ ಹೋಗುತ್ತೆ. ಅದನ್ನ ಮಾತಾಡೋ ರೀತಿ ಕರೆಕ್ಟ್ ಇರಬೇಕು, ಹೇಳೋ ಒಂದು ವೇ ಕರೆಕ್ಟ್ ಇರಬೇಕು, ಬಳಸೋ ಪದ ಕರೆಕ್ಟ್ ಆಗಿರ್ಬೇಕು, ಉದ್ದೇಶ ಕರೆಕ್ಟ್ ಆಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಮನುಷ್ಯ, ನಾನು ಕರೆಕ್ಟ್ ಆಗಿ ಬದುಕಬೇಕು, ಹೆಂಗೆ ನಾನು ನಡ್ಕೊಳ್ಬೇಕು ಅನ್ನೋದು ಎಲ್ಲ ಗೊತ್ತಿರಬೇಕಾಗಿರುತ್ತೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೋಡಿ, ಇಷ್ಟು ನಾನು ಹೇಳುವಂತ ಲಕ್ಷಣಗಳು ನಿಮ್ಮ ಒಂದು ಸಂಗಾತಿನಲ್ಲಿ ಇತ್ತು ಅಂತ ಹೇಳಿದ್ರೆ ಮದುವೆ ಆದ್ಮೇಲೆ ಡೆಫಿನೆಟ್ಲಿ ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಒಂದು ಮದುವೆಯ ಲೈಫ್ ಅಂತ ಏನ್ ಹೇಳ್ತೀವಿ 101% ಅದು ಒಂದು ಪ್ರಾಬ್ಲಮ್ ಇಂದಾನೆ ಕೂಡುತ್ತೆ ಅಂತ ಹೇಳ್ಬೋದು ನಾವು. ಸೊ ಏನು ಆ ಒಂದು ಲಕ್ಷಣಗಳು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸಿಲಿಂಗ್ ಚಾರ್ಜಸ್ ಇರುತ್ತೆ, ಫ್ರೀ ಅನ್ಕೊಂಡು ಕಾಲ್ ಮಾಡಬೇಡಿ. ಓಕೆ, ಸೊ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ, ಕೊನೆ ತನಕ ನೋಡಿ. ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್. ಹಾಗಾಗಿ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿಗೆ ತುಂಬಾ ಸುಳ್ಳು ಹೇಳುವಂತ ಅಭ್ಯಾಸ ಇರುತ್ತಲ್ಲ, ಈ ಸುಳ್ಳು ಹೇಳುವಂತ ಒಂದು ಮನಸ್ಥಿತಿ ನಿಮ್ಮ ಒಂದು ಪಾರ್ಟ್ನರ್ ಅಲ್ಲಿ ಕಂಡು ಬಂತಂತ ಹೇಳಿದ್ರೆ, ಸಪೋಸ್ ಆ ಒಂದು ಗುಣವನ್ನ ಬದಲಾವಣೆ ಮಾಡ್ಕೊಳ್ಳದೆ ಹೋದ್ರೆ ಡೆಫಿನೆಟ್ಲಿ ಅಲ್ಲಿ ಪ್ರಾಬ್ಲಮ್ ಮುಂದೆ ಒಂದಿನ ಬಂದೇ ಬರುತ್ತೆ. ಯಾಕಂದ್ರೆ ಸುಳ್ಳನ್ನ ಮುಚ್ಲಿಕ್ಕೆ ಹೋಗಿ, ಒಂದು ಸುಳ್ಳನ್ನು ಮುಚ್ಚೋಕೆ ಹೋಗಿ ಮತ್ತೊಂದು ಸುಳ್ಳನ್ನು ಮುಚ್ಚೋಕೆ ಹೋಗಿ ಮತ್ತೊಂದು ಸುಳ್ಳು, ಜೀವನ ಪೂರ್ತಿ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾ ಇರೋದ್ರಿಂದ ಜೊತೆಗಿರೋ ಪಾರ್ಟ್ನರ್ಗೆ ನಂಬಿಕೆ ಅನ್ನೋದು ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಸುಳ್ಳು ಹೇಳುವಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಬಂಧ 100% ಹಳಸಿ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಯಾವ ಲಕ್ಷಣ ಅಂತ ಹೇಳಿದ್ರೆ, ಈಗೋ. ಯಾವ ವ್ಯಕ್ತಿನಲ್ಲಿ ತುಂಬಾ ಈಗೋ ಇರುತ್ತೆ, ಯಾವುದಕ್ಕೂ ನಾನು ಕೇಳಲ್ಲ, ನಾನು ಹೇಳಿದ್ದೆ ನಡಿಬೇಕು, ನಾನೇ ಕರೆಕ್ಟು, ಯಾರು ಸರಿ ಇಲ್ಲ ಅಂದ್ಕೊಂಡು ಬದುಕ್ತಾರೆ ನೋಡಿ, ಆ ಈಗೋ ಮೆಂಟಾಲಿಟಿ, ಆಟಿಟ್ಯೂಡ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಈ ವ್ಯಕ್ತಿಗಳು ಕೂಡ ಅಷ್ಟೇ ಲೈಫಲ್ಲಿ ಈಗೋ ಇದ್ದಲ್ಲಿ ಪ್ರೀತಿಗೆ ಜಾಗ ಕೊಡಲ್ಲ, ಈಗೋ ಇದ್ದಲ್ಲಿ ಮಾನವೀಯತೆಗೆ ಜಾಗ ಇರಲ್ಲ, ಈಗೋ ಇದ್ದಲ್ಲಿ ಸಂಸ್ಕಾರಕ್ಕೂ ಜಾಗ ಇರಲ್ಲ, ಯಾವುದಕ್ಕೂ ಜಾಗ ಇರಲ್ಲ. ಅದು ಮನುಷ್ಯನ ಮಾನವೀಯತೆ ಮತ್ತು ಎಲ್ಲದವನ್ನು ಮೀರಿ ಇರುವಂತದ್ದು ಈಗೋ ಅಂತ ಹೇಳ್ತೀವಿ. ಅದು ಯಾವ ಮನುಷ್ಯನಲ್ಲಿ ಇರುತ್ತಲ್ಲ ಅಲ್ಲಿ ಸಂಬಂಧಕ್ಕೂ ಬೆಲೆ ಸಿಗೋದಿಲ್ಲ. ಸಂಬಂಧಕ್ಕೆ ಬೆಲೆ ಸಿಗಲ್ಲ ಅಂದ್ಮೇಲೆ ಸಂಬಂಧ 100% ಕಣ್ಣೀರಲ್ಲೇ ಎಂಡ್ ಆಗುತ್ತೆ. ಸೊ ಲೈಕ್ ಈಗೋ ಇದ್ದಲ್ಲಿ ಸಂಬಂಧ ಒಬ್ಬಂಟಿ ಆಗ್ಬಿಡುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ ಮಾತು. ಅಂಡ್ ಥರ್ಡ್ ಪಾಯಿಂಟ್ ನೋಡೋದಾದ್ರೆ, ಯಾವ ವ್ಯಕ್ತಿಗೆ ಅಂದ್ರೆ ಲೈಕ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಕ್ಕಂಥ ಸಂಗಾತಿಗೆ ಹಣದ ಬಗ್ಗೆ ಜವಾಬ್ದಾರಿ ಇಲ್ಲದೆ ಇದ್ದಾಗ, ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಮದುವೆ ಅನ್ನೋದು ಲೈಫ್ ಲಾಂಗ್ ಆ ಒಂದು ರಿಲೇಶನ್ಶಿಪ್ ನ ಕ್ಯಾರಿ ಮಾಡಬೇಕು ಸಂಸಾರದ ಮುಖಾಂತರ ಅಂತ ಹೇಳಿದ್ರೆ ಎಲ್ಲಾ ಜವಾಬ್ದಾರಿ ಒಟ್ಟಿಗೆ ಈ ಫಿನಾನ್ಷಿಯಲ್ ಜವಾಬ್ದಾರಿ ಅಷ್ಟೇ ಮುಖ್ಯ ಆಗತ್ತೆ. ಎಷ್ಟೋ ಜನ ಫಿನಾನ್ಷಿಯಲ್ ಜವಾಬ್ದಾರಿಗಳನ್ನ ತಗೊಳ್ಳಲ್ಲ. ನೀನಷ್ಟೇ ದುಡಿ, ನಾನು ಸಾಥ್ ಕೊಡಲ್ಲ, ನಂಗೆ ಸಂಬಂಧನೇ ಇಲ್ಲ ಅಂತ ಮಾತಾಡ್ತಾರೆ. ನಾಟ್ ಲೈಕ್ ದಟ್, ಆತರ ಅಲ್ಲ. ಸೊ ಏನು ಅಂತ ಹೇಳಿದ್ರೆ, ಮದುವೆಯ ಒಂದು ಅಥವಾ ಏನು ಒಂದು 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 ಕುಟುಂಬ ಅಂತ ಇರುತ್ತೆ, ಅಲ್ಲಿ ಫಿನಾನ್ಷಿಯಲ್ ಜವಾಬ್ದಾರಿ ತಗೊಳ್ಳುವಂತ ಒಂದು ಮೆಂಟಾಲಿಟಿ ಇರಬೇಕು. ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥವ್ರು, ನಿಮ್ಮ ಸಂಗಾತಿ ಫಿನಾನ್ಷಿಯಲ್ ಜವಾಬ್ದಾರಿ ತಗೊಳ್ತಾ ಹೋದ್ರೆ 100% ನೀವು ಕಣ್ಣೀರ್ ಹಾಕ್ತೀರಿ ಆ ರಿಲೇಶನ್ಶಿಪ್ ಅಲ್ಲಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಕುಟುಂಬಕ್ಕೆ ಗೌರವ ಇಲ್ಲದೆ ಇರುವಂತ ಒಂದು ಮನಸ್ಥಿತಿ ಇರ್ತಾರೆ ನೋಡಿ. ಈಗ ನಿಮ್ಮ ಕುಟುಂಬದವರಿಗೆ ಮಕ್ಕಳು, ಹೆಂಡತಿ ಅಥವಾ ಗಂಡ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಯಾರಿಗೂ ರೆಸ್ಪಾನ್ಸ್ ಮಾಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರಿಗೂ ಬೇಡವಾಗ್ತಾನೆ. ಅಂಡ್ ಜೊತೆಗಿರೋ ಸಂಗಾತಿಗೆ ತುಂಬಾ ಟಾರ್ಚರ್ ಮಾಡ್ತಾನೆ. ಅಂಡ್ ಅವರಿಂದ ಟಾರ್ಚರ್ ಆಗಿ ಆಗಿ ಜೊತೆಗಿರೋರು ಕಣ್ಣೀರ್ ಹಾಕ್ತಾ ಕೂರ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮದುವೆ ಬದುಕು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಇದಿಷ್ಟು ಲಕ್ಷಣಗಳು ಇರ್ಕೂಡ್ದು ಒಬ್ಬ ವ್ಯಕ್ತಿಗೆ. ನಿಮ್ಮ ಒಬ್ಬ ವ್ಯಕ್ತಿ, ಇಟ್ ಮೀನ್ಸ್ ವಾಟ್, ಸಂಗಾತಿಗೆ ಹೇಳ್ತಿರೋದು ನಾನು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಮಾತನಾಡಿ ಸಮಸ್ಯೆ ಬಗೆಹರಿಸುವುದಿಲ್ಲ. ನೋಡಿ, ಸಮಸ್ಯೆ ಅನ್ನೋದು ಪ್ರತಿದಿನಾನೂ ಇರುತ್ತೆ, ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಅದನ್ನ ಮಾತಾಡೋ ರೀತಿ ಕರೆಕ್ಟ್ ಇರಬೇಕು, ಹೇಳೋ ಒಂದು ವೇ ಕರೆಕ್ಟ್ ಇರಬೇಕು, ಬಳಸೋ ಪದ ಕರೆಕ್ಟ್ ಆಗಿರ್ಬೇಕು, ಉದ್ದೇಶ ಕರೆಕ್ಟ್ ಆಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಮನುಷ್ಯ, ನಾನು ಕರೆಕ್ಟ್ ಆಗಿ ಬದುಕಬೇಕು, ಹೆಂಗೆ ನಾನು ನಡ್ಕೊಳ್ಬೇಕು ಅನ್ನೋದು ಎಲ್ಲ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಯಾವ್ದು ಗೊತ್ತಿಲ್ದಿರ ಹೇಗೇಗೋ ಮಾತಾಡದೆ ಸುಮ್ಮನಾಗ್ಬಿಡೋದು, ಪ್ರಾಬ್ಲಮ್ ಬಂದಾಗ ಡಿಸ್ಕಷನ್ ಮಾಡದೇ ಇರೋದು, ಒಬ್ಬಂಟಿಯಾಗಿ ಇದ್ಬಿಡೋದು ಮಾಡಿದ್ರೆ ಜೊತೆಗಿರೋ ಪಾರ್ಟ್ನರ್ ನಿಜವಾಗ್ಲೂ ಕಣ್ಣೀರ್ ಹಾಕ್ತಾ ಬದುಕಬೇಕಾಗತ್ತೆ. ಎಷ್ಟೋ ಜನ ಕಣ್ಣೀರ್ ಹಾಕ್ತಿದ್ದಾರೆ ಇವತ್ತಿಗೂ. ಎಸೋನು? ಎಸ್, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವ್ಯಸನಗಳಿಗೆ ದಾಸರಾಗಿರುತ್ತೆ. ವ್ಯಸನ ಅಂದ್ರೆ ಚಟಗಳು, ಐ ಥಿಂಕ್ ನನ್ನ ಪ್ರಕಾರ. ಸೊ ಚಟಗಳಿಗೆ ಯಾರು ದಾಸರಾಗ್ತಾರಲ್ಲ, ಲೈಕ್ ಬೇರೆ ಬೇರೆ ಸುಮಾರು ಇದೆ, ಡ್ರಗ್ಸ್ ಅದೆಲ್ಲ ಹೇಳಬಾರ್ದು, ಎಣ್ಣೆ ಹೊಡೆಯೋದು, ಅಫೇರ್ಸ್ಗಳಾಗಿರ್ಬೋದು, ಅಥವಾ ತುಂಬಾ ರೂಢಾಗಿ ನಡ್ಕೊಳ್ಳೋದು ಒಂಥರ ಚಟ. ಸೊ ಈ ತರದೊಂದು ಮನಸ್ಥಿತಿ ಇದ್ದಂಥ ವ್ಯಕ್ತಿಗಳು, ಸೊ ನಾನು ಹೇಳೋದು, ನಿಜವಾಗ್ಲೂ ಕಣ್ಣೀರ್ ಹಾಕಿಸ್ತಾರೆ. ಸಂಬಂಧದಲ್ಲಿ ಕಣ್ಣೀರ್ ಹಾಕ್ಸ್ಬಿಟ್ಟು ನಿಮ್ದು ಒಂದು ಮಾನಸಿಕ ನೆಮ್ಮದಿನೇ ಹಾಳು ಮಾಡಿ ಬಿಡ್ತಾರೆ. ಸೊ ಇಷ್ಟು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಆ ಸಂಬಂಧದಲ್ಲಿ ನೀವು ಪ್ರತಿದಿನ ಕಣ್ಣೀರ್ ಹಾಕ್ತಾ ಬದುಕಬೇಕಾಗತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ.
ಆದಷ್ಟು ಬೇಗ 50K ಆಗಲಿ. 49 ಕಂಪ್ಲೀಟ್ ಆಯ್ತು ಇವತ್ತಿಗೆ. 50K ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ನಮಸ್ತೆ.